ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ನಿಮಗೆ ತೊಂಡೆಕಾಯಿಯಿಂದ ನಮ್ಮ ದೇಹಕ್ಕೆ ಏನೇನೆಲ್ಲ ಆರೋಗ್ಯ ಲಾಭ ಇದ್ದಾವೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಬನ್ನಿ, ಯಾರಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗಿದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್. ತೊಂಡೆಕಾಯಿಯಲ್ಲಿ ಹಲವಾರು ಆರೋಗ್ಯಕರ ಗುಣಗಳಿವೆ ಎನ್ನಲಾಗುತ್ತದೆ. ಇದರ ಹಣ್ಣು, ಎಲೆಗಳು ಹಾಗೂ ಬೇರುಗಳು ಸಹ ಸಾಕಷ್ಟು ಪ್ರಯೋಜನಗಳನ್ನು ಹೊಂದಿದೆ. ಅವು ಯಾವುವು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಬನ್ನಿ. ತೊಂಡೆಕಾಯಿಯನ್ನು ಸಾಮಾನ್ಯವಾಗಿ ಸಾಂಬಾರುಗಳಲ್ಲಿ, ಪಲ್ಯಗಳಲ್ಲಿ ನಾವು ಬಳಸ್ತೇವೆ. ತಿನ್ನಲು ರುಚಿಕರವಾಗಿರುವ ಈ ತರಕಾರಿಯು ಸಾಕಷ್ಟು ಆರೋಗ್ಯ ಪ್ರಯೋಜನಗಳನ್ನು ಹೊಂದಿದೆ. ಇವುಗಳ ಬಗ್ಗೆ ತಿಳಿದರೆ ನೀವು ದಿನಾಲು ತೊಂಡೆಕಾಯಿಯ ಪಲ್ಯ ತಿನ್ನಲು ಆರಂಭಿಸುತ್ತೀರಿ. ಬೇಸಿಗೆಯಲ್ಲಿ ಆರೋಗ್ಯಕ್ಕೆ ಪ್ರಯೋಜನಕಾರಿಯಾದ ಅನೇಕ ತರಕಾರಿಗಳಿವೆ. ಇವುಗಳಲ್ಲಿ ತೊಂಡೆಕಾಯಿ ಕೂಡ ಒಂದು. ತೊಂಡೆಕಾಯಿಯಲ್ಲಿ ಸಾಕಷ್ಟು ಪೋಷಕಾಂಶಗಳಿದ್ದು ಮಧುಮೇಹಿಗಳನ್ನು ಇದನ್ನು ತಿನ್ನುವುದರಿಂದ ಲಾಭಗಳಿವೆ. ಬಳ್ಳಿಯಲ್ಲಿ ಆಗುವ ತೊಂಡೆಕಾಯಿ ತಿನ್ನಲು ರುಚಿಕರವಾಗಿದ್ದು ಹೃದಯ ಮತ್ತು ಮಧುಮೇಹ ರೋಗಗಳಿಗೆ ಇದು ತುಂಬ ಪ್ರಯೋಜನಕಾರಿ ಎಂದು ಪರಿಗಣಿಸಲಾಗಿದೆ. ನೀವು ಮಧುಮೇಹಿಗಳಾಗಿದ್ದರೆ ನೀವು ಖಂಡಿತವಾಗಿಯೂ ಈ ತೊಂಡೆಕಾಯಿಯನ್ನು ಆಹಾರದಲ್ಲಿ ಸೇರಿಸಿಕೊಳ್ಳಿ. ತೊಂಡೆಕಾಯಿಯಲ್ಲಿ ಯಾವೆಲ್ಲ ಪೋಷಕಾಂಶಗಳಿದ್ದಾವೆ ಗೊತ್ತಾ? ತಿಳಿಸ್ತೀನಿ ಬನ್ನಿ. ಆರೋಗ್ಯಕ್ಕೆ ಪ್ರಯೋಜನಕಾರಿಯಾದಂತಹ ವಿಟಮಿನ್ಗಳು, ಪೋಷಕಾಂಶಗಳು ತೊಂಡೆಕಾಯಿಯಲ್ಲಿವೆ. ತೊಂಡೆಕಾಯಿಯಲ್ಲಿ ಜೀವಸತ್ವಗಳು, ಖನಿಜಗಳು, ಕ್ಯಾಲ್ಸಿಯಂ, ಫೈಬರ್, ಆಂಟಿ ಆಕ್ಸಿಡೆಂಟ್, ಉರಿಯೂತ ನಿವಾರಕ, ಬ್ಯಾಕ್ಟೀರಿಯಾ ವಿರೋಧಿ ಗುಣಗಳಿವೆ. ಇದರಿಂದಾಗಿ ದೇಹವು ಅನೇಕ ಆರೋಗ್ಯ ಪ್ರಯೋಜನಗಳನ್ನು ಪಡೆಯುತ್ತದೆ. ಮಧುಮೇಹವನ್ನು ನಿಯಂತ್ರಿಸುತ್ತದೆ. ಮಧುಮೇಹಿಗಳಿಗೆ ತೊಂಡೆಕಾಯಿ ಸೇವನೆಯು ಒಳ್ಳೆಯದು ಎನ್ನಲಾಗುತ್ತದೆ. ಇದು ರಕ್ತದಲ್ಲಿ ಹೆಚ್ಚಿದ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ಮಧುಮೇಹಕ್ಕೆ ಚಿಕಿತ್ಸೆ ನೀಡಲು ಆಯುರ್ವೇದ ಔಷಧಿಯಾಗಿ ಬಳಸಲಾಗುತ್ತದೆ. ಈ ಸಸ್ಯದ ಕಾಂಡಗಳು ಮತ್ತು ಎಲೆಗಳನ್ನು ಬೇಯಿಸಿ ಸೇವಿಸಲಾಗುತ್ತದೆ ಅಥವಾ ಸೂಪ್ಗಳಿಗೆ ಸೇರಿಸಲಾಗುತ್ತದೆ. ತೊಂಡೆಕಾಯಿಗಳನ್ನು ಪಲ್ಯಗಳಾಗಿ ಮಾಡಲಾಗುತ್ತದೆ. ಈ ತರಕಾರಿಯನ್ನು ನಿಯಮಿತವಾಗಿ ಸೇವಿಸುವುದರಿಂದ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಸಹಕಾರಿಯಾಗಿದೆ. ಹೃದಯವನ್ನು ಆರೋಗ್ಯಕರವಾಗಿರಿಸುತ್ತದೆ. ತೊಂಡೆಕಾಯಿಯ ಪೊಟ್ಯಾಷಿಯಂನ ಸಮೃದ್ಧ ಮೂಲವಾಗಿದೆ. ಇದು ನಿಮ್ಮ ಹೃದಯಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ಹೋಗಲಾಡಿಸುತ್ತದೆ. ತೊಂಡೆಕಾಯಿಯಲ್ಲಿರುವ ಫ್ಲೇವನಾಯ್ಡ್ಗಳ ಉರಿಯೂತದ ಮತ್ತು ಉತ್ಕರ್ಷಣ ನಿರೋಧಕ ಗುಣಗಳನ್ನು ಹೊಂದಿದೆ. ಅವರು ನಿಮ್ಮ ದೇಹವನ್ನು ಆರೋಗ್ಯಕರವಾಗಿ ಮತ್ತು ಸಕ್ರಿಯವಾಗಿಡಲು ಸಹಾಯ ಮಾಡುತ್ತಾರೆ. ಬೊಜ್ಜನ್ನು ಕರಗಿಸುತ್ತದೆ. ತೊಂಡೆಕಾಯಿಯು ಬೊಜ್ಜು ವಿರೋಧಿ ಗುಣಗಳನ್ನು ಹೊಂದಿದೆ. ತೊಂಡೆಕಾಯಿ ನಾರಿನಾಂಶವಿರುವ ತರಕಾರಿ. ಇದನ್ನು ತಿನ್ನುವುದರಿಂದ ತೂಕವನ್ನು ಸುಲಭವಾಗಿ ನಿಯಂತ್ರಿಸಬಹುದು. ಇದರಲ್ಲಿ ಫೈಬರ್ ಅಂಶವಿದ್ದು ಇದು ತೂಕ ಇಳಿಸಲು ಸಹಾಯ ಮಾಡುತ್ತದೆ. ನೀವು ತೂಕ ಇಳಿಸುವ ಡಯಟ್ ಮಾಡುತ್ತಿದ್ದರೆ ತೊಂಡೆಕಾಯಿಯನ್ನು ನಿಮ್ಮ ಆಹಾರದ ಭಾಗವಾಗಿ ಮಾಡಬಹುದು. ಜೀರ್ಣಕ್ರಿಯೆಯನ್ನು ಸುಗಮಗೊಳಿಸುತ್ತದೆ. ತೊಂಡೆಕಾಯಿ ಜೀರ್ಣಕ್ರಿಯೆಯನ್ನು ಸುಗಮಗೊಳಿಸುತ್ತದೆ. ಇದು ಜೀರ್ಣಕ್ರಿಯೆಗೆ ಸಹಾಯ ಮಾಡುವ ಫೈಬರ್ ಅನ್ನು ಹೊಂದಿರುತ್ತದೆ. ತೊಂಡೆಕಾಯಿ ಮಲಬದ್ಧತೆ, ಹುಣ್ಣುಗಳು ಮತ್ತು ಕಾಯಿಲೆಯಂತಹ ಇತರ ಜಠರಗಳಲ್ಲಿನ ಅಸ್ವಸ್ಥತೆಗಳನ್ನು ಸಹ ಗುಣಪಡಿಸುತ್ತದೆ. ತೊಂಡೆಕಾಯಿಯಲ್ಲಿ ಬ್ಯಾಕ್ಟೀರಿಯಾ ವಿರೋಧಿ ಮತ್ತು ಆಂಟಿ ಮೈಕ್ರೋಬಿಯಲ್ ಗುಣಲಕ್ಷಣಗಳಿವೆ. ಇದರ ಉತ್ಕರ್ಷಣ ನಿರೋಧಕ ಗುಣಲಕ್ಷಣಗಳು ಕಾಯಿಲೆಗಳಿಗೆ ಕಾರಣವಾದ ಸ್ವತಂತ್ರ ರಾಡಿಕಲ್ಗಳನ್ನು ಕೊಲ್ಲಲು ಸಹಕಾರಿಯಾಗಿದೆ. ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ತೊಂಡೆಕಾಯಿಯಲ್ಲಿ ವಿಟಮಿನ್ಗಳು, ಖನಿಜಗಳು ಹೆಚ್ಚಾಗಿ ಇದನ್ನು ರೋಗ ನಿರೋಧಕ ಶಕ್ತಿಯನ್ನು ಬಲಪಡಿಸುತ್ತದೆ. ಜೊತೆಗೆ ದೇಹಕ್ಕೆ ವಿಟಮಿನ್ ಸಿ ಕೂಡ ದೊರೆಯುತ್ತದೆ. ರೋಗ ನಿರೋಧಕ ಶಕ್ತಿಯನ್ನು ಬಲಪಡಿಸಲು ಮತ್ತು ಶಕ್ತಿಯನ್ನು ನೀಡುವುದರ ಮೂಲಕ ದೇಹವನ್ನು ಸೋಂಕಿನಿಂದ ರಕ್ಷಿಸಲು ತೊಂಡೆಕಾಯಿ ಸಹಾಯಕವಾಗಿದೆ. ತೊಂಡೆಕಾಯಿಯನ್ನು ಸೇವಿಸಿದ ನಂತರ ಥಯಾಮಿನ್ ರಕ್ತದ ಪ್ಲಾಸ್ಮಾವನ್ನು ಪ್ರವೇಶಿಸುತ್ತದೆ. ಅದು ಹೆಚ್ಚು ಶಕ್ತಿಯನ್ನು ಉತ್ಪಾದಿಸುತ್ತದೆ. ಈ ಪೋಷಕಾಂಶವು ಕೆಂಪು ರಕ್ತಗಳ ಕಣಗಳನ್ನು ತಯಾರಿಸಲು ಸಹಾಯ ಮಾಡುತ್ತದೆ. ತೊಂಡೆಕಾಯಿಯ ಪ್ರತಿಯೊಂದು ಭಾಗವು ಉಪಕಾರಿ. ತೊಂಡೆಕಾಯಿಯ ಪ್ರತಿಯೊಂದು ಭಾಗವು ಹಲವಾರು ಆರೋಗ್ಯ ಪ್ರಯೋಜನಗಳನ್ನು ನೀಡುತ್ತದೆ. ಅದರ ಬೇರನ್ನು ಒಂದು ಪೇಸ್ಟ್ ಆಗಿ ತಯಾರಿಸಲಾಗುತ್ತದೆ ಮತ್ತು ಮಕ್ಕಳು ಹಾಸಿಗೆಯಲ್ಲಿ ಮೂತ್ರ ಮಾಡುವುದನ್ನು ನಿಲ್ಲಿಸಲು ಸಣ್ಣ ಪ್ರಮಾಣದಲ್ಲಿ ನೀಡಲಾಗುತ್ತದೆ. ತೊಂಡೆಕಾಯಿ ಬಾಯಿ ಹುಣ್ಣುಗಳಿಗೆ ಚಿಕಿತ್ಸೆಗೆ ಸಹಾಯ ಮಾಡುತ್ತದೆ. ಅದರ ಎಲೆಗಳನ್ನು ಊತವನ್ನು ಕಡಿಮೆ ಮಾಡಲು ನೇರವಾಗಿ ಗಾಯಗಳ ಮೇಲೆ ಸುತ್ತಿಕೊಳ್ಳಬಹುದು. ಅಲರ್ಜಿಗಳನ್ನು ಗಮನಿಸಿ. ಒಂದು ವೇಳೆ ತೊಂಡೆಕಾಯಿಯಿಂದ ಸೇವನೆಯಿಂದ ಅಥವಾ ಅದರ ಯಾವುದೇ ಭಾಗದ ಸೇವನೆಯಿಂದ ಯಾವುದೇ ರೀತಿಯ ಅಲರ್ಜಿಗಳು ಉಂಟಾದಲ್ಲಿ ಅದರ ಸೇವನೆಯನ್ನು ನಿಲ್ಲಿಸುವುದು ಒಳ್ಳೆಯದು. ಏಕೆಂದರೆ ಕೆಲವೊಬ್ಬರಿಗೆ ಅಲರ್ಜಿ ಮಾಡುತ್ತದೆ. ಹಾಗಾಗಿ ಯಾವುದೇ ಆಹಾರವನ್ನು ಸೇವಿಸುವಾಗ ಅದರಿಂದ ಯಾವುದೇ ರೀತಿಯ ಅಲರ್ಜಿಗಳಾಗುತ್ತವೆಯೋ ಎನ್ನುವುದನ್ನು ತಿಳಿಯುವುದು ಮುಖ್ಯ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊತಾ ಇದ್ದೀನಿ. ಇಷ್ಟ ಆಗಿದೆ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.